ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಆರಾಮದಿರಿ ಅಂದ್ಕೊಂಡಿದ್ದೀನಿ. ನಾವು ಆರಾಮದೀವಿ. ಬನ್ನಿ ಇವತ್ತಿನ ರೆಸಿಪಿ ಏನು ಅಂತ ನೋಡೋಣ. ರೆಸಿಪಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ಪ್ಲೀಸ್ ಫ್ರೆಂಡ್ಸ್, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಹೊಸದಾಗಿ ಯಾರು ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ರೆಸಿಪಿ ತಿಳಿ ಸಾರು. ಟೊಮೆಟೊ ಹಣ್ಣಿಂದ ತಿಳಿ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ತಿಳಿ ಸಾರು ಮಾಡೋಕ್ಕೆ ಒಂದು ದಬರೆ ತೊಗೊಂಡಿದ್ದೀನಿ. ಗ್ಯಾಸ್ ಹಚ್ಕೊಂಡು ದಬರೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಒಂದು 2-3 ಸ್ಪೂನು ಆಯಿಲ್ ಹಾಕ್ಕೊಳ್ತಿದ್ದೀನಿ. ಆಯಿಲು ಬಿಸಿ ಆಗಿದೆ. ಇವಾಗ ಅರ್ಧ ಸ್ಪೂನು ಸಾಸಿವೆ ಜೀರಿಗೆ 2 ಮಿಕ್ಸ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿದ ಮೇಲೆ ಜಜ್ಜಿಕೊಂಡಿರೋ ಬೆಳ್ಳುಳ್ಳಿನ ನಾನಿಲ್ಲಿ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ತಿದ್ದೀನಿ. ನೋಡಿ, ಒಂದು 5-6 ಟೊಮೆಟೊ ಹಣ್ಣನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಹಾಕ್ಕೊಳ್ತಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಟೊಮೆಟೊ ಹಣ್ಣನ್ನು ಯೂಸ್ ಮಾಡ್ಕೋಬಹುದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನೀರು ಹಾಕಿ ಏನು ಬೇಯಿಸ್ಕೋಬಾರ್ದು, ಹಾಗೆ ಬೇಯಿಸ್ಕೋಬೇಕು. ಈ ಟೊಮೆಟೊ ಹಣ್ಣಿನ ನೀರಲ್ಲೇ ಇದು ಚೆಂದಾಗಿ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಟೊಮೆಟೊ ಬೇಗ ಬೇಯಲಿ ಅಂಥೇಳಿ ಸ್ವಲ್ಪ ಅರಿಶಿಣ ಮತ್ತು ಉಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಬಿಡಬೇಕು. ನೋಡಿ, ಇವಾಗ ಮೆತ್ತಗೆ ಬೆಂದಿದೆ. ಟೊಮೆಟೊ ಹಣ್ಣು ನೀರು ಬಿಟ್ಕೊಂಡು ಅದೇ ನೀರಲ್ಲೇ ಇವಾಗ ನಾನು ಬೇಯಿಸ್ಕೊಂಡಿರೋದು. ನೋಡಿ, ಚೆನ್ನಾಗಿ ಮೆತ್ತಗೆ ಬಂದಿದೆ. ಇವಾಗ ಒಂದು ಸ್ಮ್ಯಾಶರ್ ತೊಗೊಂಡು ಇದನ್ನು ಚೆಂದಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಇದು ಫುಲ್ ಜ್ಯೂಸಾಗಿ ಬರುತ್ತೆ. ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಇಲ್ಲ ಅಂದರೆ ನಾವು ಸೌಟಿಂದನೇ ಅದನ್ನು ಮೊಗಚ್ತೀವಿ ಅಂದರೆ ಅವು ಹೆಚ್ಚಿರೋ ಟೊಮೆಟೊ ಮೆತ್ತಗಿರುತ್ತೆ ಹೊರತು ಅದು ಒಡೆಯೋದಿಲ್ಲ, ಹಾಗೇ ಇರುತ್ತೆ. ಈ ಥರ ಸ್ಮ್ಯಾಶ್ ಮಾಡಿದರೆ ಚೆಂದಾಗಿ ಸ್ಮ್ಯಾಶ್ ಆಗಿ ಸಾರು ಕೂಡ ಮಂದಿಗೆ ಬರುತ್ತೆ ಸ್ವಲ್ಪ. ಇವಾಗ ಇದಕ್ಕೆ ನಾನು ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿನ ಹಾಕ್ಕೊಳ್ತಿದ್ದೀನಿ. ನೀವು ಬೇಕಿದ್ದರೆ ಹೊರಗೆ ಸಿಗೋ ಸಾಂಬಾರು ಪುಡಿ ಯೂಸ್ ಮಾಡ್ಬೋದು, ಅಥವಾ ರಸಮ್ ಪೌಡ್ರಾದರೂ ಹಾಕ್ಕೋಬೋದು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಖಾರ ಪುಡಿನ ಹಾಕ್ಕೊಳ್ತಿದ್ದೀನಿ. ಇದನ್ನಿವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಇದಕ್ಕೆ ನಾನು ನೀರು ಹಾಕ್ಕೊಳ್ತೀನಿ. ನೋಡಿ, ನಾನಿಲ್ಲಿ 2-3 ಗ್ಲಾಸಷ್ಟು ನೀರು ಹಾಕ್ಕೊಳ್ತಿದ್ದೀನಿ. 2-3 ಗ್ಲಾಸ್ ನೀರು ಹಾಕ್ಕೊಂಡಿದ್ನಲ್ಲ, ನನಗೆ ಇದು ಇನ್ನು ಸ್ವಲ್ಪ ಗಟ್ಟಿ ಅನ್ನಿಸ್ತು. ಹಾಗಾಗಿ ಇನ್ನೊಂದು ಅರ್ಧ ಲೋಟ ನೀರು ಹಾಕ್ಕೊಂಡು ಇನ್ನು ಸ್ವಲ್ಪ ನೀರು ಮಾಡ್ಕೊಂಡಿದ್ದೀನಿ. ಇದು ಕುದ್ದ ಮೇಲೆ ಮತ್ತೆ ಗಟ್ಟಿಯಾಗಿ ಕಾಣಿಸುತ್ತೆ. ಇವಾಗ ಇದನ್ನು ಒಂದು 10-15 ನಿಮಿಷ ಚೆಂದಾಗಿ ಕುದಿಸ್ಕೋಬೇಕು. ಸಾರು ಎಷ್ಟು ಕುದಿಯುತ್ತೋ ಅಷ್ಟು ಟೇಸ್ಟಾಗಿ ಸಾರು ಬರುತ್ತೆ. ನೋಡಿ, ಈ ಥರ ಸಾರು ಕುದಿಯುತ್ತಿರುತ್ತಲ್ಲ, ಆವಾಗ 10-15 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ತುಂಬ ಟೇಸ್ಟಾಗಿ ಬರುತ್ತೆ ಸಾರು. ಇದು ರಾಗಿ ಮುದ್ದೆ ಜೊತೆ ಆಗಲಿ, ಜೋಳದ ಮುದ್ದೆ ಜೊತೆ ಆಗಲಿ, ಅನ್ನದ ಜೊತೆ ಆಗಲಿ ಚೆನ್ನಾಗಿ ಇರುತ್ತೆ. ಏನಪ್ಪ, ತಿಳಿ ಸಾರು ಜೊತೆಗೆ ಯಾರಾದರೂ ಮುದ್ದೆ ಉಣ್ತಾರಾ ಅಂತ ನೀವು ಅನ್ಕೋಬೋದು. ಒಮ್ಮೆ ಟೇಸ್ಟ್ ಮಾಡಿ ನೋಡಿ. ಈ ಸಾರು ಜೊತೆ ರಾಗಿ ಮುದ್ದೆ ಆಗಲಿ ಅಥವಾ ಜೋಳದ ಮುದ್ದೆ ಆಗಲಿ ತುಂಬಾ ಚೆನ್ನಾಗಿರುತ್ತೆ. ನಾನಿವತ್ತು ಮುದ್ದೆ ಮಾಡಿಲ್ಲ, ಅನ್ನದ ಜೊತೆನೇ ಸರ್ವ್ ಮಾಡ್ತಾಯಿದ್ದೀನಿ. ನಾನು ಮಾಡಿರೋ ಈ ತಿಳಿ ಸಾರು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಬೆಲ್ ಐಕಾನ್ನು ಒತ್ತಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಟೇಕ್ ಕೇರ್. ಬಾಯ್.